ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ಸಹ ತುಂಬಾ ಹೆಲ್ಪ್ಫುಲ್ ಆಗಿರುವಂತ ಟಾಪಿಕ್ ನ ತಗೊಂಡು ಬಂದಿದ್ದೀನಿ. ಹಾಗೆ ತುಂಬಾ ಜನ ನನಗೆ ಮೆಸೇಜ್ ಹಾಕಿ ಕೆಲವೊಂದು ಟೆಕ್ನಿಕ್ಗಳಿಗೆ ನಮ್ಗೆ ಹೆಲ್ಪ್ ಮಾಡಿ, ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡೋದು ಅಂತ ಹೆಲ್ಪ್ ಮಾಡಿ ಅಂತ ಹೇಳಿ ತುಂಬಾ ಜನ ಕೇಳ್ಕೊಂಡಿದ್ರಿ. ಅದಕ್ಕೋಸ್ಕರ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಈ ಟೆಕ್ನಿಕ್ ನ ತಗೊಂಡ್ ಬಂದಿದ್ದೀನಿ. ಹಾಗಾದ್ರೆ ಬನ್ನಿ, ಸಮಯ ವೇಸ್ಟ್ ಮಾಡೋದೇ ಬೇಡ, ಯಾವ ತರ ನಾವು ಈ ಟೆಕ್ನಿಕ್ ನ ಶುರು ಮಾಡೋದು ಅಂತ ಹೇಳಿ. ಕೇವಲ 21 ನಿಮಿಷದಲ್ಲಿ ನಿಮ್ಮ ವಿಶ್ ಅನ್ನ ನಾವು ಯೂನಿವರ್ಸಿಗೆ ಯಾವ ರೀತಿ ರಿಲೀಸ್ ಮಾಡೋದು ಅಂತ ಹೇಳಿ ಇದನ್ನ ತಗೊಂಡ್ ಬಂದಿದ್ದೀನಿ. ಸ್ಟೆಪ್ ನಂಬರ್ 1, ವಿಡಿಯೋ ಸಿಕ್ಕ ತಕ್ಷಣ ನೀಟಾಗಿ ನನ್ನ ವಿಡಿಯೋನ ನೋಡಿ. ಹಾಗೆ ನೀವು ಏನ್ ಮಾಡ್ಬೇಕು, ನಿಮ್ಮ ಯಾವ ವಿಶ್ ಅನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ನೀವು ಬೇಕಂದ್ರೆ ಒಂದು ಪೇಜ್ ಅಲ್ಲಿ ಬರ್ಕೊಂಡ್ಬಿಡಿ. ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ಪರ್ಟಿಕ್ಯುಲರ್ ವಿಶ್ ಇದೆ ಅದನ್ನ ನೀವು ಒಂದು ಪೇಜ್ ಅಲ್ಲಿ, ನನಗೆ ಇವತ್ತು ಈ ವಿಶ್ ನಾನು ಮಾಡ್ಕೊಳ್ಬೇಕಾಗಿದೆ, ಈ 21 ಮಿನಿಟ್ಸ್ ಅಲ್ಲಿ ನನ್ನ ಈ ವಿಶ್ ನಾನು ಫುಲ್ಫಿಲ್ ಮಾಡಿಕೊಂಡು ಯೂನಿವರ್ಸ್ಗೆ ರಿಲೀಸ್ ಮಾಡಬೇಕಾಗಿದೆ ಅಂತ ಹೇಳಿ ಬರ್ದಿಟ್ಕೊಂಡ್ಬಿಡಿ. ಸ್ಟೆಪ್ ನಂಬರ್ 1. ಹಾಗೆ ಸ್ಟೆಪ್ ನಂಬರ್ 2, ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಫ್ರೀ ಟೈಮ್ ಅನ್ನ ಮಾಡ್ಕೊಳ್ಳಿ. ಫ್ರೀ ಟೈಮ್ ಅಂದ್ರೆ ಯಾಕೆ ನಾವು ಈ ಫ್ರೀ ಟೈಮ್ ಅಂತ ಹೇಳ್ತೀವಿ ಅಂದ್ರೆ, ಮೈಂಡ್ ಅನ್ನ ನೀವು ತುಂಬಾ ಒಂದು ಸಮಾಧಾನವಾಗಿ ಶಾಂತಿಯುತವಾಗಿ ಇಟ್ಕೊಂಡಾಗ ಮಾತ್ರ ಈ ಒಂದು ವೈಬು ನಿಮ್ಗೆ ಫ್ರೀಕ್ವೆನ್ಸಿ ನಿಮ್ಗೆ ಯೂನಿವರ್ಸ್ ತನಕ ಕಳಿಸ್ಲಿಕ್ಕೆ ಸಾಧ್ಯ. ಮೈಂಡ್ ಅಲ್ಲಿ ತುಂಬಾ ತರ ಗೊಂದಲಗಳನ್ನ ಇಟ್ಕೊಂಡು, ಗಜಿಬಿಜಿ ಇಟ್ಕೊಂಡು, ಕಿರಿಕಿರಿ ಮನಸ್ಸನ್ನ ಇಟ್ಕೊಂಡು ನೀವು ಇದನ್ನ ಮಾಡಕ್ ಹೋದ್ರೆ ಖಂಡಿತ ರಿಸಲ್ಟ್ ಬರಲ್ಲ. ಜೊತೆನಲ್ಲಿ ಫ್ರಸ್ಟ್ರೇಷನ್, ನನಗೆ ಇದು ಬೇಕೇ ಬೇಕು, ಇದು ನಾನು ಮಾಡ್ಬಿಡ್ಬೇಕು, ಸಿಕ್ಬಿಡ್ಬೇಕು, ಈ ಫ್ರಸ್ಟ್ರೇಷನ್ ಅನ್ನು ಹೋಗ್ಬೇಡಿ. ಎಷ್ಟು ಶಾಂತಿ ಸಮಾಧಾನದಿಂದ ಇರ್ತೀರೋ ಅಷ್ಟು ನಿಮಗೆ ಈ ವಿಶ್ ಫುಲ್ಫಿಲ್ ಆಗುತ್ತೆ. ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಮಾಧಾನವಾಗಿ ಕುತ್ಕೊಂಡು ಕಣ್ಣನ್ನ ಮುಚ್ಕೊಂಡು ನಿಮ್ಮ ಬ್ರೀದಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಈ ಬ್ರೀದಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ದೀರ್ಘವಾದ ಉಸಿರನ್ನ ಹೇಳ್ಕೊಂಡು ದೀರ್ಘವಾದ ಉಸಿರನ್ನ ಹೊರ ಹಾಕೋದು ಅಂದ್ರೆ ಇನ್ಹೇಲ್ ಅಂಡ್ ಎಕ್ಸೇಲ್. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ಮಾಡ್ಕೊಂಡ ತಕ್ಷಣನೇ ನಿಮ್ಮ ಮನಸ್ಥಿತಿ ತಟಸ್ಥ ಆಗುತ್ತೆ, ಶಾಂತ ಆಗುತ್ತೆ, ಸಮಾಧಾನಕ್ಕೆ ನೀವು ಬರ್ತೀರಿ. ಇದನ್ನ ನೀವು ಮರಿದೆ ಈ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ನೀವು ಮಾಡ್ಕೊಳ್ಳಿ. ನಂತರ ಆಬ್ವಿಯಸ್ಲಿ ಯಾರೆಲ್ಲ ರೇಕಿ ಪ್ರಾಕ್ಟೀಷನರ್ಸ್, ಏಂಜಲ್ ಥೆರಪಿನ ಮಾಡ್ಕೊಂಡಿದ್ದೀರಿ, ಬೇರೆ ಬೇರೆ ತರ ಝೀಬು ಸಿಂಬಲ್ಸ್ ಗಳು, ಹಾಗೆ ಕ್ರಿಸ್ಟಲ್, ಹಾಗೆ ತುಂಬಾನೇ ಒಂದು ಕೋರ್ಸ್ ಗಳನ್ನ ಮಾಡ್ಕೊಂಡಿರೋ ಎಲ್ಲರೂ ಎನರ್ಜಿಯನ್ನ ಚಾನಲೈಸ್ ಮಾಡ್ಕೊಳ್ಳಿ. ಯಾರು ಕೋರ್ಸ್ ಮಾಡ್ಕೊಂಡಿಲ್ವಾ, ನಿಮ್ಮ ಮನೆ ದೇವರು, ಇಷ್ಟ ದೇವರು, ಕುಲದೈವ, ಆರಾಧ್ಯ ದೈವ, ನೀವು ಯಾರನ್ನ ನಂಬ್ತೀರಿ ಗುರುಗಳನ್ನಾಗಿ, ಎಲ್ಲರನ್ನು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊಂಡ್ರೇನೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಈಸಿ ಆಗುವಂಥದ್ದು. ಇದನ್ನೆಲ್ಲ ಮಾಡ್ಕೊಂಡು ಈಗ ನೀವು ಸಮಾಧಾನವಾಗಿ ಕಣ್ಣು ಮುಚ್ಕೊಂಡು ನಿಮಗೆ ನಿಮ್ಮ ವಿಶ್ ಏನಿದೆ ಅಲ್ವಾ ಅದನ್ನ ನೀವು ಆ ವಿಶ್ ಬಗ್ಗೆನೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಫೋಕಸ್ ಮಾಡ್ತಾ ಹೋಗಿ. ಆ ಫೋಕಸ್ ಮಾಡ್ತಾ ಕಾನ್ಸಂಟ್ರೇಟ್ ಮಾಡ್ತಾ ನಿಮ್ಮ 2 ಹುಬ್ಬುಗಳ ಮಧ್ಯೆ ನೀವು ಅದನ್ನ ವಿಜುವಲೈಸ್ ಮಾಡ್ತಾ ಹೋಗ್ತಾ ಇರ್ಬೇಕು. ವಿಜುವಲೈಸ್ ಮಾಡಿ ಯಾವ ರೀತಿ ವಿಜುವಲೈಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ತುಂಬಾ ಸಿಂಪಲ್ ಆಗಿ ತಗೊಳ್ತಾ ಇದ್ದೀನಿ. ನಾನು ಒಂದು ಕಾರ್ ತಗೋಬೇಕು ಅಂತ ಇದ್ದೀನಿ. ಈ ಕಾರು ಯಾವ ನಾನು ಕಂಪನಿ ಕಾರ್ ತಗೋಬೇಕು ಅಂತಿದ್ದೀನಿ, ಎಷ್ಟು ಬಜೆಟ್ ಅಲ್ಲಿ ತಗೋಬೇಕು ಅಂತಿದ್ದೀನಿ, ಯಾವ ಕಲರ್ ತಗೊಳ್ಬೇಕು ಅಂತ ಇದ್ದೀನಿ, ಎಷ್ಟು ದಿವಸಕ್ಕೆ ತಿಂಗಳಿಗೆ ನಮ್ಮ ಮನೆಗೆ ಈ ಕಾರ್ ಬರಬೇಕು ಅನ್ಕೊಂಡಿದ್ದೀನಿ. ಇದು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ವಿಜುವಲೈಸ್ ಮಾಡ್ತಾ ಏನಾಗ್ಬೇಕು, ನೀವೇ ಆ ಕಾರನ್ನ ತಗೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ ಮನೆಯಲ್ಲಿ ಆ ಕಾರ್ ಬಂದಿದೆ ಅನ್ನೋ ತರಾನೇ ನೀವು ವಿಜುವಲೈಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಷ್ಟೆಲ್ಲ ನೀವು ವಿಜುವಲೈಸ್ ಮಾಡಿದಾಗ, ಅಂದ್ರೆ ನೀವು ಯಾವ್ದ್ರ ಬಗ್ಗೆ ವಿಜುವಲೈಸ್ ಮಾಡ್ತಾ ಇದ್ದೀರೋ ಅದು ನನ್ನ ಹತ್ರ ಆಲ್ರೆಡಿ ಬಂದಿದೆ.
ಭಗವಂತ ಆಲ್ರೆಡಿ ನನಗೆ ಕೊಟ್ಟು ಬಿಟ್ಟಿದ್ದಾನೆ, ನನಗೆ ಸಿಕ್ಕಿದೆ, ನನಗೆ ದಕ್ಕಿದೆ, ನನಗದನ್ನ ನಾನು ಪಡ್ಕೊಂಡಿದ್ದೀನಿ ಅಂತಾನೆ ನೀವು ಅದನ್ನ ವಿಜುವಲೈಸ್ ಮಾಡ್ತಾ ಹೋಗ್ಬೇಕು. ಅದಾದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಅನ್ನ ತಿಳಿಸೋದನ್ನ ಮರಿದೇ ತಿಳಿಸ್ಬೇಕಾಗತ್ತೆ. ಧನ್ಯವಾದಗಳು ಯೂನಿವರ್ಸ್, ನೀವು ನನಗೆ ಅಂದ್ರೆ ಭಗವಂತ ಅಂತಾನೆ ಅನ್ನಿ ನೀವು, ಭಗವಂತ ನನಗೆ ನನ್ನ ಫುಲ್ಫಿಲ್ ಆಯ್ತು, ನನ್ನ ಡ್ರೀಮ್ ಕಾರ್ ನನಗೆ ಸಿಕ್ಕಿದೆ ಭಗವಂತ, ಅಥವಾ ಯೂನಿವರ್ಸ್ ನನಗೆ ತುಂಬಾ ನಾನು ಈ ಒಂದು ಗಿಫ್ಟ್ ಅನ್ನ ನೀನ್ ಕೊಟ್ಟಿದ್ದಕ್ಕೆ, ನನ್ನ ಈ ಡ್ರೀಮ್ ನ ಫುಲ್ಫಿಲ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ನೀವು ಆ ಗ್ರಾಟಿಟ್ಯೂಡ್ ನ ಹೇಳ್ತಾ ಆ ಒಂದು ಸರೆಂಡರ್ ನ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ನನ್ನ ಇಷ್ಟೊತ್ತು ನಾನು ಮಾಡಿರೋಂತ ವಿಜುವಲೈಸೇಷನ್ ಅದು ನನ್ನ ಹತ್ರನೇ ಸಿಕ್ಕಿದೆ, ಭಗವಂತನಿಗೆ ನಾನು ಧನ್ಯವಾದವನ್ನ ಹೇಳಿದ್ದೀನಿ, ಇದು ಎಲ್ಲವನ್ನು ನಾವು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ಬಿಟ್ಟಿದೀನಿ. ರಿಲೀಸ್ ಮಾಡಿ ಆ ಯೂನಿವರ್ಸಿಗೆ ನೀವು ಸಂಪೂರ್ಣ ರಿಲೀಸ್ ಮಾಡ್ಬಿಡಿ. ಆ ಟ್ರಸ್ಟ್ ಏನಿದೆಯಲ್ವಾ ಆ ಭಗವಂತನಿಗೆ ರಿಲೀಸ್ ಆಗ್ಬಿಡ್ಬೇಕು. ಇನ್ನ ಯಾವತ್ತು ನಾನು ಈ ಕಾರ್ ಬಗ್ಗೆ ಅನ್ಕೊಂಡಿದೀನಿ, ಯಾರೋ ವಿಡಿಯೋ ಮಾಡಿದ್ರು, ವಿಡಿಯೋ ಮುಖಾಂತರ ನಾನು ನೋಡ್ದೆ, ಈ ಟೆಕ್ನಿಕ್ ಎಲ್ಲ ವರ್ಕ್ ಆಗುತ್ತಾ, ಹಾಗಾಗುತ್ತಾ ಹೀಗಾಗುತ್ತಾ, ಟ್ರಸ್ಟ್ ಇಶ್ಯೂಸ್ ಇರೋರು, ಬಿಲೀಫ್ ಇಶ್ಯೂಸ್ ಇರೋರು ಖಂಡಿತ ಇದನ್ನ ಮಾಡ್ಲೇಬೇಡಿ, ಸುಮ್ನೆ ನಿಮ್ಗೆ ಟೈಮ್ ವೇಸ್ಟ್ ಆಗತ್ತೆ. ಓಕೆ, ಸೊ ನೀವ್ ಒಂದ್ಸತಿ ಇದನ್ನ ಮಾಡಿ ನೀವು ಯೂನಿವರ್ಸಿಗೆ ರಿಲೀಸ್ ಮಾಡಿದ್ಮೇಲೆ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಳ ಮನಸ್ಸಿನಿಂದ ಆಗ್ಲಿ ನಿಮಗೆ ಯಾವುದೇ ತರದ ಅನುಮಾನಗಳನ್ನ ಇಟ್ಕೊಳ್ಳೇಬೇಡಿ. ಅನುಮಾನ ನೀವು ಇಟ್ಕೊಂಡಿದ್ದೆ ಆದರೆ ನಿಮ್ಮ ವಿಶ್ ಒಂದು ಫುಲ್ಫಿಲ್ ಆಗಲ್ಲ, ಎರಡನೇದು ಆದ್ರೂ ವರ್ಷಾನ್ಗಟ್ಲೆ ಟೈಮ್ ತಗೊಳ್ಬಹುದು. ಯಾಕಂದ್ರೆ ನೀವೇ ಅದನ್ನ ಬ್ಲಾಕೇಜ್ ಬಂದಿದೆ, ನೀವೇ ಅದನ್ನ ಬ್ಲಾಕ್ ಮಾಡ್ತಾ ಆಗತ್ತಾ ಆಗಲ್ವಾ, ಬರಲ್ವಾ, ಸಿಗಲ್ವಾ, ಈ ತರ ನೀವೇ ಬ್ಲಾಕ್ ಮಾಡ್ತಾ ಹೋದ್ರೆ ನಿಮ್ಗೆ ಭಗವಂತ ಆದ್ರೆ ಏನ್ ಕೊಡ್ತಾನೆ? ಯಾಕಂದ್ರೆ ನಂಬಿಕೆ, ವಿಶ್ವಾಸ ಅನ್ನೋದು ಗಟ್ಟಿಯಾಗಿದ್ರೆ ಮಾತ್ರ ನಿಮ್ಗೆ ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ವರ್ಕ್ ಆಗುವಂತದ್ದು. ಇದೆಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಹೇಳಿ ನಾನೇ ನಿಮಗೆ ಸ್ವತಃ ಈ ಒಂದು 4 ಸ್ಟೆಪ್ಪಿನ ಒಂದು ಸಣ್ಣ ಧ್ಯಾನವನ್ನ ನಿಮಗೆ ನಾನು ನನ್ನ ವಿಡಿಯೋ ಮುಖಾಂತರ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಜೊತೆನಲ್ಲಿ ನಾನು ಕೊಟ್ಟಂತ ಈ ಒಂದು ಸಣ್ಣ ಧ್ಯಾನವನ್ನ ನೀವು ಮಾಡ್ತಾ ಹೋಗಿ ನಿಮ್ಮ ವಿಶ್ 21 ಮಿನಿಟ್ಸ್ ಅಲ್ಲಿ ನೀವು ಆ ಭಗವಂತನ ರೀಚ್ ಆಗೇ ಆಗುತ್ತೆ. ಇದು ಎಲ್ಲ ಫೇಟು 24 ಗಂಟೆ, 48 ಗಂಟೆ, 72 ಗಂಟೆ, ಒಂದು ವಾರದೊಳಗೆ ನಿಮ್ದು ವಿಶ್ ಮನೆ ಬಾಗ್ಲಿಗೆ ಬಂದಿರ್ಬೋದು, ನಾಕ್ ಮಾಡ್ತಾ ಇರ್ಬೋದು. 1 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂದವ್ರಿಗೂ ಕೂಡ 1 ವರ್ಷದ ಒಳಗೆ ಹೇಗ್ ಬಂತು ಅನ್ನೋಷ್ಟು ನೀವು ಖುಷಿ ಪಡೋಷ್ಟು, ಸಂತೋಷ ಪಡೋಷ್ಟು ನಿಮ್ಮ ವಿಶ್ ಫುಲ್ಫಿಲ್ ಆಗಿರುತ್ತೆ. ಕೇವಲ 21 ನಿಮಿಷ ಸ್ಪೆಂಡ್ ಮಾಡಿ. ನನ್ನ ಈ ಒಂದು ಧ್ಯಾನ 21 ನಿಮಿಷ ಮಾತ್ರ. ಯಾರೆಲ್ಲ ಸರಿಯಾಗಿ ಈ ನನ್ನ ವಿಡಿಯೋ ಸಿಕ್ಕಿದ ತಕ್ಷಣ ನಿಮ್ಗೆ ಯಾವ ವಿಶ್ ಬೇಕು ಅದನ್ನ ಪೇಪರ್ ಅಲ್ಲಿ ಬರ್ಕೊಂಡಿರಿ. ಎಲ್ಲ ಪಾಯಿಂಟ್ಸ್ ನ ಕೇಳಿ ನನ್ನ ವಿಡಿಯೋದಲ್ಲಿ ನಾನು ಏನ್ ಹೇಳಿದೀನಿ ಅಂತ. ನಂತರ 21 ನಿಮಿಷದ ಧ್ಯಾನಕ್ಕೆ ಹೋಗ್ತೀವಿ ಅಲ್ವಾ. ಈ ಒಂದು 21 ನಿಮಿಷದ ಧ್ಯಾನ ತುಂಬಾ ತುಂಬಾ ಇಂಪಾರ್ಟೆಂಟ್. ಹಾಗಾದ್ರೆ ಬನ್ನಿ, 21 ನಿಮಿಷದ ಈ ಧ್ಯಾನ ನಿಮಗೆ ಉಪಯೋಗ ಆಗಲಿ ಅಂತ ಹೇಳಿ ನೀವು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. Close your eyes. Take a deep breath. Inhale and exhale. ಉಸಿರನ್ನು ಒಳಗೆ ಎಳೆದುಕೊಳ್ಳುವಾಗ ನಿಮ್ಮ ಉಸಿರು ನಾಭಿಯವರೆಗೂ ಬರಬೇಕು. ಒಂದು ಕ್ಷಣ ಹೋಲ್ಡ್ ಮಾಡಿ ನಂತರ ಉಸಿರನ್ನು ಹೊರಹಾಕಿ. ಈ ಕ್ರಿಯೆಯನ್ನು ಕೇವಲ 2 ಸಾರಿ ಮಾಡಿ. Go deeper and deeper into the silence. ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ, ಸಮಾಧಾನವಾಗಿರಿಸಿಕೊಳ್ಳಿ. ಸಂಪೂರ್ಣವಾದ ನಿಮ್ಮ ಗಮನ ಉಸಿರಾಟದ ಕಡೆಗೆ.
You are breathing normally. ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ, ಸಮಾಧಾನವಾಗಿರಿಸಿಕೊಳ್ಳಿ. Total stillness in your mind. Go deeper and deeper into the silence. Go more deeper into the silence. ಈಗ ನಿಮ್ಮ ವಿಶ್ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ. ನೀವು ಯಾವ ವಿಶನ್ನು ಫುಲ್ಫಿಲ್ ಮಾಡುತ್ತೀರಾ ಅದರ ಬಗ್ಗೆ ಸಂಪೂರ್ಣವಾದ ದೃಶ್ಯಗಳನ್ನು ಕೇಂದ್ರೀಕರಿಸಿ. ಯಾವ ವಿಶ್ ಫುಲ್ಫಿಲ್ ಆಗಬೇಕಾಗಿದೆಯೋ ಆ ವಿಷಯದ ಬಗ್ಗೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಿ. ನೋಡ್ತಾ 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 ನಿಮ್ಮ ವಿಷನ್ನು ವಿಜುವಲೈಸ್ ಮಾಡ್ತಾ ಹೋಗಿ. ವಿಜುವಲೈಸ್ ಮಾಡ್ತಾ ಹೋಗಿ ನಿಮ್ಮ ವಿಷನ್ನು ಸಂಪೂರ್ಣವಾದ ನಂಬಿಕೆ ವಿಶ್ವಾಸದಿಂದ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ, ವಿಶ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಯಾವ ವಿಶು ಫುಲ್ಫಿಲ್ ಆಗಬೇಕಾಗಿದೆಯೋ ಅದು ನಿಮ್ಮ ಬಳಿ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ಸಿಕ್ಕಿದೆ. ನೀವು ಯಾವುದನ್ನು ಬಯಸಿದ್ದೀರೋ ಅದು ನಿಮಗೆ ಸಿಕ್ಕಿದೆ. ನೋಡ್ತಾ ಹೋಗಿ, ನಿಮ್ಮ ವಿಶು ನಿಮ್ಮ ಬಳಿಯೇ ಇದೆ. ಯೂನಿವರ್ಸ್ ಕಡೆಯಿಂದ ನಿಮಗೆ ವಿಶು ಆಲ್ರೆಡಿ ಫುಲ್ಫಿಲ್ ಆಗಿದೆ. ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ, ನಿಮ್ಮ ವಿಶ್ ಕಡೆಗೆ ಫೋಕಸ್ ಮಾಡ್ತಾ ಇದ್ದೀರಿ. ಫೋಕಸ್ ಮಾಡಿ, ಫೋಕಸ್ ಮಾಡಿ. ಯಾವ ವಿಷಯ, ಯಾವ ವಿಷು ನಿಮ್ಮ ಬಳಿಗೆ ಆಲ್ರೆಡಿ ಬಂದಿದೆ, ನೀವು ಪಡೆದುಕೊಂಡಿದ್ದೀರಿ. ಫುಲ್ಫಿಲ್ ಆಗಿದೆ. ನೋಡ್ತಾ ಹೋಗಿ, ನೋಡ್ತಾ ಹೋಗಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಕೇಂದ್ರೀಕರಿಸಿ. ಸಂಪೂರ್ಣವಾದ ದೃಢವಾದ ಅಚಲವಾದ ನಂಬಿಕೆ ವಿಶ್ವಾಸದಿಂದ ನಿಮ್ಮ ವಿಶು ಫುಲ್ಫಿಲ್ ಆಗಿದೆ.
ಯಾವುದನ್ನು ನೀವು ಬಯಸಿದ್ದೀರೋ ಅದು ನಿಮಗೆ ಸಿಕ್ಕಿದೆ. ನೀವು ಪಡೆದುಕೊಂಡಿದ್ದೀರಿ. ನಿಮ್ಮ ವಿಶ್ಶಿನ ಜೊತೆಗೆ ಕೆಲವು ಸಮಯಗಳನ್ನು ಸಂತೋಷದಿಂದ ಉಲ್ಲಾಸದಿಂದ ಸಮಯವನ್ನು ಕಳೆಯಿರಿ. ಅನುಭವಿಸಿ. Feel the vibration. Feel the vibration. ಸಂಪೂರ್ಣವಾಗಿ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ. ನಿಮ್ಮ ಬಳಿ ಬಂದಿದೆ. ನೀವು ಪಡೆದುಕೊಂಡಿದ್ದೀರಿ. ಎಷ್ಟೊಂದು ಸಂತೋಷವಾಗಿದೆ. ನನಗೆ ನನ್ನ ವಿಶು ಫುಲ್ಫಿಲ್ ಆಗಿದೆ. ನೋಡ್ತಾ 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 ನೀವು ಸಂಪೂರ್ಣವಾಗಿ ಖುಷಿ ಪಡ್ತಾ ಇದ್ದೀರಿ. ಖುಷಿ ಪಡ್ತಾ ಇದ್ದೀರಿ. ಖುಷಿ ಪಡ್ತಾ ಇದ್ದೀರಿ. ಅದರ ಸಂಪೂರ್ಣ ಅನುಭವ ನಿಮಗೆ ಆಗುತ್ತಾ ಇದೆ. ಕೆಲವು ಸಮಯಗಳನ್ನು ನಿಮ್ಮ ಖುಷಿಯಲ್ಲಿ ಕಳೆಯಿರಿ. ಫುಲ್ಫಿಲ್ ಆಗಿದೆ. ಫುಲ್ಫಿಲ್ ಆಗಿದೆ. ನಾನು ಪಡೆದುಕೊಂಡಿದ್ದೀನಿ. ನಾನು ಏನನ್ನು ಬಯಸಿದ್ದೇನೋ ಅದು ನನಗೆ ಸಿಕ್ಕಿದೆ. ಈ ಸುಂದರವಾದ ಮಧುರವಾದ ಕ್ಷಣಗಳನ್ನು ನೀವು ನಿಮ್ಮ ವಿಶ್ ಜೊತೆಯಲ್ಲಿ ಕೆಲವು ಸಮಯಗಳನ್ನು ಕಳೆಯಿರಿ. ಸಂಪೂರ್ಣವಾದ ಮನಸ್ಸಿಗೆ ತೃಪ್ತಿಕರವಾಗಿದೆ. ಸ್ಯಾಟಿಸ್ಫೈಡ್, ಫುಲ್ಲಿ ಸ್ಯಾಟಿಸ್ಫೈಡ್. ನನ್ನ ನಂಬಿಕೆ ಗಟ್ಟಿಯಾಗಿದೆ. ನನ್ನ ನಂಬಿಕೆ ಗಟ್ಟಿಯಾಗಿದೆ. ಫುಲ್ಲಿ ಸ್ಯಾಟಿಸ್ಫೈಡ್. ನನ್ನ ಕನಸು ನನಸಾಗಿದೆ. ನನ್ನ ಆಸೆ ಈಡೇರಿದೆ. ನಾನು ಬಯಸಿದ್ದನ್ನು ಪಡೆದುಕೊಂಡಿದ್ದೇನೆ. ಕೆಲವು ಸಮಯಗಳನ್ನು ಕಳೆಯಿರಿ. ಸಂಪೂರ್ಣವಾದ ಮನಸ್ಸಿನಿಂದ
ಖುಷಿಯಾಗಿ ಉಲ್ಲಾಸಕರವಾದ ನಿಮ್ಮ ವಿಶನ್ನು ನೋಡಿ ಸಂತೋಷ ಪಡಿ, ಆನಂದ ಪಡಿ. ಹಾಗೆಯೇ ಕೆಲವು ಸಮಯಗಳನ್ನು ನಿಮ್ಮ ವಿಶ್ಶಿನ ಮುಖಾಂತರ ನಿಮ್ಮ ವಿಶ್ಶಿನ ಜೊತೆಗೆ ಕೆಲವೊಂದು ಕ್ಷಣಗಳನ್ನು ಅನುಭವಿಸಿ. ಈಗ ನೀವು ಧನ್ಯವಾದಗಳನ್ನು ಹೇಳುವಂಥ ಸಮಯ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಶು ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಶು ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಶು ಫುಲ್ಫಿಲ್ ಆಗಿದೆ. ಗ್ರ್ಯಾಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್, ಗ್ರ್ಯಾಟಿಟ್ಯೂಡ್. ಹಾಗೆಯೇ ಸ್ವಲ್ಪ ಸಮಯವನ್ನು ನೀವು ಯೂನಿವರ್ಸ್ಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡಿಕೊಳ್ಳಿ. ಮನಸ್ಸಿನಿಂದ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ. ಈಗ ನಿಮ್ಮ ವಿಶನ್ನು ಸಂಪೂರ್ಣವಾಗಿ ಯೂನಿವರ್ಸ್ಗೆ ರಿಲೀಸ್ ಮಾಡೋಂಥ ಸಮಯ. ನೀವು ಯಾವ ವಿಶನ್ನು ಫುಲ್ಫಿಲ್ ಮಾಡಿಕೊಂಡಿದ್ದೀರೋ, ಯಾವ ವಿಶು ನಿಮಗೆ ಪಡೆದುಕೊಂಡಿದ್ದೀರಿ, ಬಯಸಿದ್ದೀರಿ, ಸಿಕ್ಕಿದೆ, ಅದನ್ನು ಈಗ ನೀವು ಯೂನಿವರ್ಸ್ಗೆ ರಿಲೀಸ್ ಮಾಡಿಬಿಡಿ. ಟ್ರಸ್ಟ್ ಇನ್ ದ ಯೂನಿವರ್ಸ್. ನಿಮ್ಮ ವಿಶು ಯೂನಿವರ್ಸ್ಗೆ ರಿಲೀಸ್ ಮಾಡಿ. ಕೆಲವು ಸಮಯವನ್ನು ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಇಂಟೆನ್ಷನ್ ಸರಿಯಾದ ರೀತಿಯಲ್ಲಿ ದೃಢವಾದ ನಂಬಿಕೆ ವಿಶ್ವಾಸದಲ್ಲಿ ನಿಮ್ಮ ಕನಸು ನನಸಾಗಿರುವ ಒಂದು ಸಂತೋಷ ಎಲ್ಲವನ್ನೂ ನೀವು ಯೂನಿವರ್ಸ್ಗೆ ರಿಲೀಸ್ ಮಾಡಿ. ಟ್ರಸ್ಟ್ ಇನ್ ದ ಯೂನಿವರ್ಸ್. Take your own time. Feel the vibration. Take your own time and feel the vibration.
ಸಂಪೂರ್ಣವಾದ ನಂಬಿಕೆ ವಿಶ್ವಾಸದಿಂದ ನೀವು ನಿಮ್ಮೆಲ್ಲ ಆಸೆ ಆಕಾಂಕ್ಷೆ ಕನಸು ನಿಮ್ಮ ಯಾವ ವಿಷಯ ಫುಲ್ಫಿಲ್ ಆಗಿದೆ ಅದನ್ನು ಯೂನಿವರ್ಸಿಗೆ ರಿಲೀಸ್ ಮಾಡಿದ್ದೀರಿ. ಮತ್ತೊಮ್ಮೆ ನೀವು ಗ್ರ್ಯಾಟಿಟ್ಯೂಡ್ 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 ತಿಳಿಸಿ ಯೂನಿವರ್ಸ್ಗೆ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು.